ಹಾಯ್ ಫ್ರೆಂಡ್ಸ್, ಬಾಣಲಿನಲ್ಲಿ ಎಣ್ಣೆಯನ್ನು ಹಾಕಿ ಒಗ್ಗರಣೆ ಬೀಜ, ಕರಿಬೇವು, ಹಾಗೆ ತೊಂಡೆಕಾಯಿ, ಕಾಳು ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ತೊಂಡೆಕಾಯಿ, ಕಾಳು ಬೀನ್ಸು ಹಾಕ್ಕೊಂಡಿದ್ದೀನಿ. ಈಗ ಟೊಮಟೊನೂ ಸೇರಿಸ್ಕೊಂಡಿದ್ದೀನಿ. ಈಗ ಈರುಳ್ಳಿನೂ ಸೇರಿಸ್ತಾ ಇದ್ದೀನಿ. ಹಾಗೆ ಅರಿಶಿಣ, ಖಾರದ ಪುಡಿ, ಉಪ್ಪು ಎಲ್ಲವನ್ನು ಸೇರಿಸ್ಕೋಬೇಕು. ನಮಗೆ ಟೇಸ್ಟಿಗೆ ತಕ್ಕನಂಗೆ ಹಾಕ್ಕೋಬೇಕು ಇವೆಲ್ಲನೂ, ಉಪ್ಪು, ಖಾರ, ಅರಿಶಿಣ. ಈಗ ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಮುಚ್ಚಳ ಇಟ್ಟು ಮುಚ್ಚಿಟ್ರೆ 10 ನಿಮಿಷ ಬೇಯಿಸಬೇಕು. ಈಗ ಬೆಂದಿದೆ ನೋಡಿ, ಈ ರೀತಿ ಬೆಂದಿರುತ್ತೆ. ಇದಕ್ಕೆ ಮಸಾಲೆಯನ್ನು ಹಾಕಿದ್ರೆ ನಮ್ಮ ಪಲ್ಯ ರೆಡಿಯಾಗಿರುತ್ತೆ. ತೊಂಡೆಕಾಯಿ, ಕಾಳು ಬೀನ್ಸಿನ ಪಲ್ಯ. ಇದು ರೊಟ್ಟಿ, ಚಪಾತಿಗೆ ಸಖತ್ತಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ತಾರಿಕಟ್ಟೆ ತಾಲೀಸು. ನೋಡ್ತಾ ಇರ್ರಿ. ಈ ರೀತಿ ಪಲ್ಯ ಮತ್ತು ರೊಟ್ಟಿಗೆ ಎಲ್ಲದಕ್ಕೂ ಕರೆಕ್ಟಾಗಿರುತ್ತೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ. ಪ್ಲೀಸ್ ಸಬ್ಸ್ಕ್ರೈಬ್ ತಾರಿಕಟ್ಟೆ ತಾಲೀಸು. ಮತ್ತೆ ವಿಡಿಯೋಗಳು ನೋಡ್ತಾ ಇರಿ.